ರಾಜ್ಯದಲ್ಲಿ ನಾಳೆಯಿಂದ ಜಾತಿ ಸಮೀಕ್ಷೆ ಪ್ರಾರಂಭವಾಗುತ್ತಿದ್ದು ಸರ್ಕಾರ ತರಾತುರಿಯಲ್ಲಿ ಜಾತಿ ಸಮೀಕ್ಷೆ ಮಾಡುತ್ತಿರುವುದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅದು ಕೂಡ ಸಮೀಕ್ಷೆಗೂ ಮೊದಲು ವೀರಶೈವ ಲಿಂಗಾಯತ ಸೇರಿ ಇನ್ನೂ ಕೆಲ ಸಮುದಾಯಗಳಲ್ಲಿ ಗೊಂದಲ ಉಂಟಾಗಿದ್ದು ಕಾಂಗ್ರೆಸ್ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದೆ. ಹೈಕಮಾಂಡ್ ಓಲೈಸಲು ಸಿದ್ದು ತಂತ್ರ ಎಂದು ವ್ಯಾಖ್ಯಾನಿಸಿರುವ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ಜಾತಿ ಒಡೆಯುವ ಕೆಲಸ, ವೀರಶೈವ ಲಿಂಗಾಯತರಲ್ಲಿ ಭಿನ್ನ ನಿಲುವು, ಜಾತಿ ಸಮೀಕ್ಷೆ ಮುಂದೂಡಲು ವಿಪಕ್ಷ ಆಗ್ರಹ. ಸರ್ಕಾರ ಜಾತಿ ಸಮೀಕ್ಷೆ ಘೋಷಿಸಿದ್ದು ಸರಿಯಾದ ಮಾಹಿತಿಯನ್ನು ನೀಡಿಲ್ಲ. ಹಾಗೆ ಗೊಂದಲಗಳು ಇನ್ನೂ ಮುಂದುವರೆದಿದೆ. ವೀರಶೈವ ಲಿಂಗಾಯತ ಸಮುದಾಯದ ಗೊಂದಲಗಳು ಇನ್ನೂ ಮುಗಿದಿಲ್ಲ. ಸ್ವತಃ ಲಿಂಗಾಯತ ಸಮುದಾಯದ ನಾಯಕರಲ್ಲೇ ಸಾಕಷ್ಟು ಗೊಂದಲಗಳು ಉಂಟಾಗಿ ವೀರಶೈವ ಲಿಂಗಾಯತರು ಒಬ್ಬರಿಗೊಬ್ಬರು ಕೆಸರೆರಚಾಡಿಕೊಳ್ಳುತ್ತಿದ್ದು, ಇದೆಲ್ಲದರ ನಡುವೆ ಕೂಡ ಸರ್ಕಾರ ಮಾತ್ರ ಹಠಕ್ಕೆ ಬಿದ್ದಂತೆ ನಾಳೆಯಿಂದ ಸಮೀಕ್ಷೆ ಪ್ರಾರಂಭ ಮಾಡ್ತಿದೆ. ಜಾತಿ ಸಮೀಕ್ಷೆಯನ್ನ ಮೊದಲಿನಿಂದಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯಗಳು ವಿರೋಧಿಸಿಕೊಂಡೇ ಬಂದಿವೆ. ಹೌದು, ಸರ್ಕಾರ ಯಾಕೆ ಪದೇ ಪದೇ ಜಾತಿ ಸಮೀಕ್ಷೆ ಮಾಡಲು ಹೊರಟಿದೆ? ಜಾತಿ ಗಣತಿ ಮಾಡಲು ಸರ್ಕಾರಕ್ಕೆ ಯಾವ ಅಧಿಕಾರ ಇದೆ ಎಂದು ಲಿಂಗಾಯತ ಸಮುದಾಯ ಸರ್ಕಾರದ ವಿರುದ್ಧ ನಿಗಿ ಕೆಂಡವಾಗಿದೆ. ಅದರಲ್ಲೂ ನಾಳೆಯಿಂದ ಶುರುವಾಗುತ್ತಿರೋ ಸಮೀಕ್ಷೆ ವಿಚಾರದಲ್ಲಿ ಸ್ವತಃ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದು, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರಿಬೇಕೋ ಅಥವಾ ವೀರಶೈವ ಅಂತ ಬರೆಸಬೇಕೋ ಎಂಬ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಈ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಲಿಂಗಾಯತ ನಾಯಕರಲ್ಲಿ ಗೊಂದಲಗಳು ಹಾಗೂ ದ್ವಂದ್ವ ನಿರ್ಧಾರಗಳು ವ್ಯಕ್ತವಾಗಿವೆ. ಹೀಗಾಗಿ ನಮ್ಮ ಸಮುದಾಯ ಒಂದು ನಿಲುವಿಗೆ ಬರಲು ಸಮಯಾವಕಾಶ ಬೇಕು, ಸಮೀಕ್ಷೆಯನ್ನ ಮುಂದೂಡಿ ಎಂದು ಮನವಿ ಮಾಡ್ತಿದ್ದಾರೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿಗಳನ್ನ ಸೇರಿಸಿರುವುದರಿಂದ ಸಮುದಾಯಗಳಲ್ಲಿ ಗೊಂದಲ ಉಂಟಾಗಿದ್ದು, ಹೀಗಾಗಿ ವಿಪಕ್ಷಗಳು ಹಾಗೂ ಒಕ್ಕಲಿಗ ಸಮುದಾಯಗಳು ಕೂಡ ಸಮೀಕ್ಷೆ ಮುಂದೂಡಲು ಮನವಿ ಮಾಡಿದ್ದಾರೆ. ಒಂದು, ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕೆಂದರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದುರ್ಬುದ್ಧಿ ಬಂದಿದೆ, ರಾಜ್ಯವನ್ನ ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಬ್ರಿಟಿಷ್, ಟಿಪ್ಪು, ನಿಜಾಮರ ಆಳ್ವಿಕೆ ನಾಚಿಸುವಂತೆ ಹಿಂದೂ ಧರ್ಮವನ್ನ ಒಡೆಯುತ್ತಿದ್ದಾರೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ. ಸಮಾಜಗಳನ್ನು ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ, ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ, ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅಂತ ಹೇಳಿದ್ರೆ, ಇದು ಧರ್ಮ ರಕ್ಷಿತ ಅಂತ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಒಡಿತಕ್ಕಂಥ ದುಸ್ಸಾಹಸಕ್ಕೇನು ಕೈ ಹಾಕಿದ್ದಾರೆ. ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ. ಜಾತಿ ಸಮೀಕ್ಷೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದ್ದು, ಗೊಂದಲಗೂಡಾದ ಸಮೀಕ್ಷೆಯನ್ನ ಮುಂದೂಡುವಂತೆ ಕಮಲ ಪಡೆ ಆಗ್ರಹಿಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.